ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾನು ಬದನೆಕಾಯಿ ರಸವಾಂಗಿಯನ್ನು ಮಾಡ್ತಾ ಇದ್ದೇನೆ. ಇದು ಒಂದು ಸಾಂಪ್ರದಾಯಿಕವಾದಂತಹ ರೆಸಿಪಿ. ಹಾಗೆ ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಮೊದಲಿಗೆ ಇಲ್ಲಿ ಒಂದು ಬದನೆಕಾಯಿಯನ್ನು ಉದ್ದಕ್ಕೆ ತುಂಡು ಮಾಡಿ ನೀರಲ್ಲಿ ಹಾಕಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು 4 ಚಮಚದಷ್ಟು ತೆಂಗಿನ ಎಣ್ಣೆ ಬಿಸಿ ಆದ ತಕ್ಷಣ 1 ಚಮಚ ಸಾಸಿವೆಯನ್ನು ಹಾಕ್ಕೊಳ್ಳೋದು. ಸಾಸಿವೆ ಚಟಪಟ ಹೇಳಿದ ಹಾಗೆ 1 ಚಮಚ ಉದ್ದಿನಬೇಳೆ, ಹಾಗೆ ಒಂದು ಅರ್ಧ ಚಮಚದಷ್ಟು ಕಡಲೆಬೇಳೆಯನ್ನು ಹಾಕಿ ಫ್ರೈ ಮಾಡಿಕೊಳ್ಬೇಕು. ಆಮೇಲೆ ಒಂದು ಒಣಮೆಣಸನ್ನು ಕತ್ತರಿಸಿ ಹಾಕ್ಕೊಳ್ಳಿ. ಅದರ ಜೊತೆಗೆ ಸ್ವಲ್ಪ ಕರಿಬೇವು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಅದರ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ನಾವು ಪ್ರತಿಯೊಂದು ಅಡುಗೆಯಲ್ಲಿ ಕೂಡ ಕರಿಬೇವನ್ನು ಬಳಸ್ತೇವೆ ಅಲ್ವಾ. ಹಾಗೆಯೇ ನೆಕ್ಸ್ಟು ಒಗ್ಗರಣೆ ಘಮ ಘಮ ಅಂತ ಹೇಳಬೇಕು ಅಂತ ಹೇಳಿ ಇಂಗಿನ ಪೌಡ್ರನ್ನು ಉಪಯೋಗಿಸ್ತಾ ಇದ್ದೇನೆ. ಒಂದು 1/4 ಚಮಚದಷ್ಟು ಇಂಗಿನ ಪುಡಿಯನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟು ಇದನ್ನೆಲ್ಲ ಫ್ರೈ ಮಾಡಿಕೊಳ್ಬೇಕು. ಉದ್ದಿನಬೇಳೆ ಸ್ವಲ್ಪ ಗೋಲ್ಡನ್ ಕಲರಿಗೆ ಬರ್ತದೆ, ಹಾಗೆ ಕಡಲೆಬೇಳೆ ಕೂಡ ಕಲರ್ ಚೇಂಜ್ ಆಗ್ತದೆ ಅಂತ ಹೇಳುವಾಗ ನಾವು ಹೆಚ್ಚಿ ಇಟ್ಕೊಂಡಿದ್ದೇವಲ್ಲ ಬದನೆಕಾಯಿ, ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು. ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದರೆ ಸಾಂಬಾರು ಚೆನ್ನಾಗಿರ್ತದೆ. ಕೆಲವರು ಆಮೇಲೆ ಕೂಡ ಒಗ್ಗರಣೆ ಹಾಕ್ಕೊಳ್ತಾರೆ, ಹಾಗೂ ಮಾಡ್ಕೊಳ್ಬೋದು. ಆದರೆ ಎಣ್ಣೆಗೆ ಬದನೆಕಾಯಿ ಹಾಕಿ ಫ್ರೈ ಮಾಡಿದರೆ, ಒಗ್ಗರಣೆಗೆ ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ. ಹಾಗೆ ಸ್ವಲ್ಪ ಅರಸಿನವನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ನೋಡಿ, ಈಗ ಬದನೆಕಾಯಿ ಬಾಡಿದೆ ಒಗ್ಗರಣೆಯಲ್ಲಿ. ಇಂಥ ಟೈಮಲ್ಲಿ ನಾನಿಲ್ಲಿ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಕೊಂಡಿಟ್ಟಿದ್ದೇನೆ. ಅದರ ನೀರನ್ನು ಹಾಕ್ಕೊಳ್ಳೋದು. ಈಗ ಉರಿ ಸಣ್ಣ ಮಾಡ್ಕೊಳ್ಳಿ, ಸಣ್ಣಗೆ ಬೇಯ್ತಾ ಇರಲಿ. ಅಷ್ಟರಲ್ಲಿ ನಾವು ಇದಕ್ಕೇನು ಮಸಾಲೆ ಬೇಕು ಅದನ್ನು ರೆಡಿ ಮಾಡ್ಕೊಳ್ಳಿಕ್ಕಿದೆ. ಇದನ್ನು ಸಣ್ಣ ಉರಿಲಿ ಬೇಯಲಿಕ್ಕೆ ಬಿಡುವ, ಬದನೆ ಬೇಯ್ತಾ ಇರಲಿ. ಇಲ್ಲಿ ಬದನೆಕಾಯಿ ರಸವಾಂಗಿ ಮಾಡಲಿಕ್ಕೆ ಮೊದಲಿಗೆ ಬಾಣಲೆಗೆ 2 ಚಮಚದಷ್ಟು ತೆಂಗಿನ ಎಣ್ಣೆ, 1 ಚಮಚ ಕಡಲೆಬೇಳೆ, ಹಾಗೆ 1 ಚಮಚ ಉದ್ದಿನಬೇಳೆ ಇವನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ಜೊತೆಗೆ 2 ಚಮಚದಷ್ಟು ಕೊತ್ತಂಬರಿ ಹಾಕ್ಕೊಳ್ಬೇಕು. ಬಟ್ ನನಗೆ ಅದು ಬಿಟ್ಟು ಹೋಗಿದೆ, ನಾನು ಮತ್ತೆ ಹಾಕ್ಕೊಂಡಿದ್ದೇನೆ, ತೋರಿಸ್ತೇನೆ ನಿಮಗೆ. ಇಲ್ಲಿ 3 ಲವಂಗವನ್ನು ಹಾಕ್ಕೊಂಡಿದ್ದೇನೆ ನಾನು. ಅದೇ ರೀತಿ ಚಕ್ಕೆಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸನ್ನು ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಮೆಣಸು ಹಾಕ್ಕೊಳ್ಳಿ. ಇಲ್ಲಿ ನಾನೊಂದು 4 ಮೆಣಸು ಹಾಕ್ಕೊಂಡಿದ್ದೇನೆ. ಜೊತೆಗೆ ಕರಿಬೇವು ಕೂಡ ಹಾಕ್ಕೊಂಡಿದ್ದೇನೆ. ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಇಂಗಿನ ಪುಡಿಯನ್ನು ಹಾಕ್ಕೊಳ್ಳೋದು. ಇಂಗಿನ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಆಮೇಲೆ ಕೊನೆಯಲ್ಲಿ ನಾವು ಇಲ್ಲಿ 1.5 ಚಮಚದಷ್ಟು ಎಳ್ಳನ್ನು ಹಾಕ್ಕೊಳ್ಳೋದು. ಯಾಕೆಂದರೆ ಎಳ್ಳು ಬೇಗನೆ ಪಟಪಟ ಹೇಳುತ್ತಲ್ಲ, ಹಾಗಾಗಿ ಕೊನೆಯಲ್ಲಿ ಹಾಕ್ಕೊಳ್ಳೋದು. ಹಾಗೆ ಇದಕ್ಕೆ ಇನ್ನು ಗ್ಯಾಸನ್ನು ಆಫ್ ಮಾಡಿಕೊಂಡು ತೆಂಗಿನ ತುರಿಯನ್ನು ಹಾಕ್ಕೊಂಡು ಅದರ ಒಂದು ಇಷ್ಟೊತ್ತು ನಾವು ಫ್ರೈ ಮಾಡಿದ ಪಾನ್ ಬಿಸಿ ಇರ್ತದಲ್ಲ, ಅಷ್ಟು ಸಾಕು ತೆಂಗಿನಕಾಯಿ ತುರಿನ ಫ್ರೈ ಮಾಡಬೇಕು ಅಂತಿಲ್ಲ. ಇಲ್ಲಿ ಮಿಡಲಲ್ಲಿ ನನಗೆ ಕೊತ್ತಂಬರಿ ಕಾಳು ಹಾಕಲಿಕ್ಕೆ ಬಿಟ್ಟೋಯ್ತು. ಅದಕ್ಕೆ ನಾನು ಕೊನೆಯಲ್ಲಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ಮಸಾಲೆ ಜೊತೆ ಸೇರಿಸ್ಕೊಳ್ತಾ ಇದ್ದೇನೆ. ಇಷ್ಟಾದರೆ ಆಯಿತು. ನೋಡಿ, ಈಗ ಈ ರಸವಾಂಗಿಯ ಮಸಾಲೆ ರೆಡಿ ಆಯಿತು. ಇವಿಷ್ಟು ಸಾಮಾನು ರಸವಾಂಗಿ ಮಾಡಲಿಕ್ಕೆ ಬೇಕು. ಇದನ್ನು ಈಗ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. 1/4 ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈಗ ಹೇಗೆ ಬಂತು ನೋಡಿ, ಕಲರ್ ಸೂಪರಾಗಿ ಬಂದಿದೆ ಬದನೆಕಾಯಿ ರಸವಾಂಗಿದು ಮಸಾಲೆ. ನೋಡಿ, ಇಲ್ಲಿ ಬದನೆಕಾಯಿ ಈಗ ಬೆಂದಿದೆ ಚೆನ್ನಾಗಿ. ಬದನೆಕಾಯಿ ಬೇಯಲಿಕ್ಕೆ ಹೆಚ್ಚೊತ್ತು ಬೇಡ, ನಾವು ಮಸಾಲೆ ಫ್ರೈ ಮಾಡಿ ಗ್ರೈಂಡ್ ಮಾಡುವಷ್ಟರಲ್ಲಿ ಬದನೆಕಾಯಿ ಬೇಯ್ತದೆ.
ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಮಸಾಲೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಮತ್ತು ಇದೊಂದು ಸಾಂಪ್ರದಾಯಿಕ ರೆಸಿಪಿ. ಹಾಗೆ ರಸವಾಂಗಿ ತುಂಬ ನೀರಿರೋದಿಲ್ಲ, ದಪ್ಪವೇ ಇರೋದು ಅದು. ಅದ ಕಾರಣ ಅದಕ್ಕೆ ತುಂಬ ನೀರು ಹಾಕ್ಕೊಳ್ಳಿಲ್ಲ. ಆದರೂ ಮಿಕ್ಸಿ ಜಾರಿಗೆ ಹಾಕಿದಂಥ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡೆ. ಆಮೇಲೆ ನಾವು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿದ ಕಾರಣ ಅದು ತುಂಬ ದಪ್ಪ ಬರ್ತದೆ. ಹಾಗೆ ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ಕೊಂಡೆ. ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಟೇಸ್ಟಿಗೆ ಒಂದು ಅರ್ಧ ಚಮಚದಷ್ಟು ಬೆಲ್ಲದ ಹುಡಿಯನ್ನು ಸೇರಿಸ್ಕೊಂಡೆ. ಇವಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದೀಲಿ. ಅಷ್ಟರಲ್ಲಿ ನಮ್ಮ ಸೂಪರಾದ ಟೇಸ್ಟಿಯಾದ ಬದನೆಕಾಯಿ ರಸವಾಂಗಿ ರೆಡಿ ಆಯಿತು. ಈಗ ಇದಕ್ಕೆ ಕೊನೆಯಲ್ಲಿ ಒಂದು ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮದು ರಸವಾಂಗಿ ರೆಡಿ ಆಯಿತು. ಇದನ್ನು ಈಗ ನೆಕ್ಸ್ಟ್ ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಳ್ಳುವ. ನೋಡಿ, ಈಗ ಸೂಪರಾದ ಟೇಸ್ಟಿಯಾದ ಬದನೆಕಾಯಿ ರಸವಾಂಗಿ ರೆಡಿ ಆಯಿತು. ಇದು ಊಟಕ್ಕೆ ಕೂಡ ಚೆನ್ನಾಗಿರ್ತದೆ. ಹಾಗೆ ಚಪಾತಿ ಜೊತೆ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು, ಚೆನ್ನಾಗಿರ್ತದೆ. ತುಂಬಾ ರುಚಿಯಾದಂತಹ ಒಂದು ರೆಸಿಪಿ. ನೀವು ಕೂಡ ನಿಮ್ಮನೇಲಿ ಈ ರೆಸಿಪಿನ ಮಾಡಿ ನೋಡಿ. ಇದನ್ನು ಚಪಾತಿಗೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು. ತುಂಬಾ ರುಚಿಯಾಗಿರುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ರುಚಿಯಾದ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಟೇಕ್ ಕೇರ್.